ಇದೆ ನೆಗೆಟಿವ್ ಎನರ್ಜಿ ಇದೆ. ಹೌದಾ? ಇಲ್ಲೇನಿದೆ? ಇದು ಯಾರಿಗೆ ಕೊಟ್ಟಿದ್ದು ನೀವು ಪ್ಲ್ಯಾನಿಂಗು? ಇದೆಲ್ಲ ಕಟ್ಟಿದ್ದು ಶ್ರೀನಗರದಲ್ಲಿ ಒಳ್ಳೆಯದೇ ಇದು ಪ್ರೊಟೆಕ್ಟ್ ಆಗ್ತಿದೆ. ಬಟ್ ನೆಗೆಟಿವ್ ಎನರ್ಜೀಸ್ ಇದ್ದೇ ಇದೆ. ಇದೆಯಾ? ನೋಡಿ, ಇದೇ ಬ್ರಹ್ಮಸ್ಥಾನ. ಇದು ಬ್ರಹ್ಮಸ್ಥಾನ. ನೋಡಿ, ಇದೆ ಅಂತ ಬರ್ತಾರೆ. ಅಕ್ಷತೆ ಕೊಡಿ, ನಾನು ಎಲ್ಲ ಕಡೆ ಪ್ರೊಟೆಕ್ಟ್ ಮಾಡ್ತೀನಿ. ಇನ್ನೆಲ್ಲಿ ನೆಗೆಟಿವ್ ಇದೆ. ಒಂದು 8 ನಿಂಬೆಹಣ್ಣು ಇದೆಯಾ? ಸಿಗ್ಬೋದಾ? ಅದೊಂದು ಅಡಿಯನ್ನು ಎಷ್ಟು ವರ್ಷ ಇತ್ತು ಮಗನಿಗೆ? ಹೋಗಿ 2 ವರ್ಷ ಆಯಿತು. ಇಲ್ಲ ಬೇಡ, ತುಂಬ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಆಗಿದೆ. 150 ಜನ ಸಿಗಬೇಕು. ಕ್ಲಿಯರ್ ಆಗಿದೆ ನೋಡಿ. ಹೌದಾ? ನೋಡಿ, ರೌಂಡ್ ನೋಡಿ, ಅದೇನು? ಹೌದಾ? ಕ್ಲಿಯರ್ ಆಗಿದೆ. ಇದು ಅವರಿಗೆ ಬೇರೆ ಕೊಲೆಜನ್ನ ಸಿಕ್ಕಿಲ್ಲ. ಆಮೇಲೆ ಇದು ಶ್ರೀರಂಗಪಟ್ಟಣಕ್ಕೆ ಹೋಗಿ ನಾರಾಯಣಗಳೆಲ್ಲ ಮಾಡಬೇಕು. ಹೀಗೆ ಓವರಾಲ್ ಆಗಿದೆ. ಅದೇ ಸರ್ಜರಿ ಸಿಕ್ಕಿದೆಯಾ? ಫುಲ್ ರೌಂಡ್ ಹೊಡಿತಾ ಇದೆ ನೋಡಿ. ನಾನು ಏನು ಹೇಳೋದೇ ಇಲ್ಲ. ಅಲ್ಲಿಂದ ಸಿಕ್ಕಿದೆ. ಇಬ್ಬರು ನೋಡಿ, ನೀವೇನು ಯೂಸ್ ಮಾಡ್ತಿದ್ದು ಎಲ್ಲ ಚೆಕ್ ಮಾಡಿ. ಕುತ್ಕೊಳ್ಳೋ ಚೇರಿಂದ ಆದಷ್ಟು ಕ್ಲಿಯರ್. ಫೋಟೋ ಇದೆ, ಫೋಟೋನ ಎಲ್ಲರೂ ಅದು ಪುನರ್ಜನ್ಮ ಸಿಕ್ಕಿದೆ ಆಗ್ತಿದೆ. ತುಂಬ ಇದು ಮಾಡ್ತಾರಮ್ಮ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ನನಗೋಸ್ಕರ ಕಷ್ಟಪಟ್ಟಿದ್ದೀರಾ ಕಾಣ್ಬೋದು. ಇದ್ದಾಳ ಅಮ್ಮ? ಖಂಡಿತ ಇದ್ದಾಳೆ. ಅವಳೇ ಕಾಪಾಡ್ತಾ ಇರೋದು. ಇಲ್ಲಾಂದ್ರೆ ಲೈಫಲ್ಲಿ ಏನೇನೋ ಇನ್ನೂ ಸಾಕಷ್ಟು ನೋಡ್ಬೇಕಿತ್ತು ನೀವು. ಹೌದು, ಆ ತಾಯಿ ನಿಮ್ಮನ್ನು ಕಾಪಾಡಿದ್ದಾರೆ. ಆಮೇಲೆ ಪೆತ್ತಂಗಿರೋ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡಿ. ಹೌದಾ? ಹುಣ್ಣಿಮೆ ದಿನ ತಲೆ ಹೊಡೆಯೋದು ಅಂತ ಮಾಡ್ತಾರೆ, ಹಾಯಿ ಹೊಡೆಯೋದು. ಸೊ ಅದನ್ನ ಮಾಡಿಸ್ಕೊಡಿ. ಮನೆ ದೇವಿ ದೇವಿ ಜಾಸ್ತಿ. ದೇವಿ ಜಾಸ್ತಿ. ಆಮೇಲೆ ಅದೇ ಒಬ್ಬರು ಮಾರಮ್ಮ ದೇವಸ್ಥಾನದಲ್ಲಿ ಅಂತ ಪ್ರತಿದಿನ ಎಂತ ತಗೊಂಡ್ರೆ ನೀವು? ಇಲ್ಲ ಅವ್ರಿಗೆ ಕೊಟ್ಟಿದ್ದಾರೆ. ಇದು ದುಷ್ಟರು ಕಾಟಕ್ಕೆ ಅಂತ ಇದು ಇಟ್ಕೋಬೇಕಾ? ಏನದು? ಇದೆಲ್ಲ ಕೊಟ್ಟರು ಸೇಫ್ಟಿಗೆ ಅಂತ. ನಮ್ಮ ನಾದಿನಿ ಎಲ್ಲ ಬರ್ತಾ ಇದ್ದು. ಆಮೇಲೆ ಕೊಟ್ಟವರು ಹೋಗ್ಬಿಟ್ರು. ಏನು ತಂದು ಪರವಾಗಿಲ್ಲ, ಅದೇನೋ ಆಗ್ತಿಲ್ಲ. ಇನ್ನೊಂದು ಕೊಡ್ತೀನಿ ಮಂತ್ರ. ನಿಮ್ಮ ಹಸ್ಬೆಂಡ್ಗೆ
ಸಾಲ್ಟು ಇರ್ತೀರಾ? ಇಲ್ಲಿ ನನಗೆ ಆರಾಮಿರುತ್ತೆ, ಭಕ್ತಿಯಿಂದ ಮಾಡ್ಬೋದು. ಕಮ್ಮಿ ಕಲಿತಾ ಇದೆ. ಬರ್ತೀರಾ ಒಳಗೆ? ಇಲ್ಲ, ನಾನು ಬರಲ್ಲ, ಪರವಾಗಿಲ್ಲ, ನೀವೇ ಮಾಡಿ ಬಾ. ಅದರಿಂದನೇ ಕ್ಲಿಯರ್ ಆಗ್ತಾ ಇರೋದು. ಹೌದಾ? ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಇದನ್ನು ಒಂದು 9 ರೌಂಡ್ ಮಾಡಿ. 9 ಜನ್ಮದ ಬಕೆಟ್ ಆಫ್ ಕರ್ಮ. ಹಾಂ, ಸರಿ ಸರಿ. ಇಲ್ಲಿಂದ ಮುಂದಕ್ಕೆ ನೆಗೆಟಿವ್ ಇದೆ. ಹೌದಾ? ನೋಡಿ, ನೆಗೆಟಿವ್ ಪಾಸಿಟಿವ್ ಎರಡೂ ತೋರಿಸ್ತಾ ಇದ್ದೀನಿ. ಏನಾದರೂ ಇರಬೇಕು? ಇಲ್ಲ, ನನಗೆ ಬ್ರಹ್ಮಸ್ಥಾನದಲ್ಲಿ ನನಗೆ ನೀವು ಒಂದು 8-9 ನಿಂಬೆಹಣ್ಣು ತಗೊಂಡು, ನೀವು ಹುಟ್ಟಿದ ಡೇಟ್ ಏನು? 31/10/1957. ಲಾಸ್ಟ್ ವೀಕ್ ಇತ್ತು ಬರ್ತಡೆ. ಸೂರ್ಯ ಇಳಿತಾ ಇದ್ದ, ಇವಾಗಿನ ಇಲ್ಲೆಲ್ಲ ಪಾಸಿಟಿವ್ ಇದೆ. ಪಾಸಿಟಿವ್ ಇದೆಯಾ? ತುಳಸಿ ಇರೋ ಕಡೆ ಅದೇ. ಇಲ್ಲಿದೆ ಇದೆಯಾ? ಇಲ್ಲ, ಪಾಸಿಟಿವ್. ಶ್ಲೋಕ ಹಾಕಿರ್ತೀನಿ ಬೆಳಿಗ್ಗೆ ಹೊತ್ತು. ಹಾಂ, ಒಳ್ಳೆಯದು. ಎಲ್ಲ ಓಂ ಸೌಂಡನ್ನು ಹಾಕ್ಬಿಟ್ಟು ಮೊಬೈಲಲ್ಲಿ ಹೌದಾ? ಇಟ್ಬಿಟ್ಟು ಎಲ್ಲ ಮೂಲೆಯಲ್ಲಿ ಒಂದು 5-5 ನಿಮಿಷ, ಎಲ್ಲ ಮೂಲೆ ಹಾಂ, ಸರಿ ಸರಿ. ಮೂಲೆಯಿಂದನೇ ನೆಗೆಟಿವ್. ಇಲ್ಲಿ ಮಾಡಬೇಕಾ? ಈಗ ಇದಕ್ಕೆ ಕೂತ್ಕೊಂಡ್ರೆ ಕ್ಲಾಸ್ಗೆ? ಹಾಂ, ನನ್ನ ಕ್ಲಾಸ್ಗೆ ನೀವು ಏನೇ ನಿಮ್ಮದು ಸಾಧನೆಗೆ ಹಾಂ, ಇದು ಸೂಕ್ತ ಪ್ಲೇಸ. ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಮೆಡಿಟೇಷನ್ ಇಲ್ಲಿ ಕೂತ್ಕೊಂಡು ಖಂಡಿತ. ಕೂತ್ಕೋಬೋದು. ಸರಿ ಸರಿ. ಒಳಗೂ ತುಂಬ ಎನರ್ಜಿ ಇದೆ. ಇದಿಷ್ಟು ಭಾಗ ಆ ದೇವ್ರದ್ದು ಎನರ್ಜಿ ಇದೆ, ಸರಿ. ಅಲ್ಲಿಂದ ಮುಂದಕ್ಕಿಲ್ಲ. ಇಲ್ಲಿ ಕೂತ್ಕೋತೀನಿ. ಸಾಮಾನ್ಯ ಕ್ಲಾಸ್ ತಗೊಳ್ಬೇಡ, ಇಲ್ಲಿ ಬೇಡ, ಅಲ್ಲಿ ಕೂತ್ಕೊಂಡು. ಇದೆ ಬ್ರಹ್ಮಸ್ಥಾನದಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ? ಹೌದಾ? ಮನೆ ಇಲ್ಲ, ನೀವು ಬರ್ಕೊಳ್ಳಿ ಬರ್ಕೊಳ್ಳಿಪ್ಪ. ಅದೇ ದೃಷ್ಟಿಗಳು ಜಾಸ್ತಿ ಇದೆ. ದೃಷ್ಟಿ ಜಾಸ್ತಿ ಜನರದಲ್ವಾ? ನೀವು ಇಷ್ಟು ದೊಡ್ಡ ಮನೆ ಮಾಡ್ಕೊಂಡ್ಬಿಟ್ರಲ್ಲ, ಅವಳಿಗೆ ಸೈಜಾಗಿ ಆಗ್ತದೆ. ಕಾಲ್ ಇವಾಗ ಇಲ್ಲಿ ಮಾಡ್ಕೊಳ್ತಾನೆ. ಮೊದಲು ಎಲ್ಲ ಇಲ್ಲಿ ಮಲಗ್ತಾ ಇತ್ತು. ಇಲ್ಲಿ ಮಲಗ್ತಾ ಇದ್ರು ಮೊದಲು. ಇಲ್ಲಿ ಮನೆಗೆ ಎಲ್ಲ ಇದ್ದು ಇಲ್ಲೇ ಗಲಾಟೆ ಸ್ಟಾರ್ಟ್ ಮಾಡಿರೋದು. ನನಗೆ ಗೊತ್ತಿಲ್ಲ. ಇಲ್ಲೇ ಅವಳು ಗಲಾಟೆ ಸ್ಟಾರ್ಟ್ ಮಾಡಿರೋದು. ಏನಿತ್ತು? ಹೋಮ್ಲ ಅಂತ. ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ. ಹೌದಾ? ಇಲ್ಲೊಂದು ಪಾರ್ಟ್ ತಂದಿವಿ. ಹಾಂ, ಗಿಡ ಯಾವುದಾದ್ರು ಪ್ಲಾಸ್ಟಿಕ್ ದಾರ ಬರಲ್ವಾ? ಇಲ್ಲಿ ಏನು ಹೊರಗಡೆ ಇದೆಯಾ, ಜಾಗ ಇದೆಯಾ? ಜಾಗ ಇದೆ.
ಇದೆ ಪ್ಲಸ್ ಇವಾಗ ಮಗ ಬಂದ್ಬಿಡ್ತಾರೆ, ಬಂದ್ಬಿಟ್ರೆ ಇಲ್ಲಿ ಎಂಟ್ರ್ ಆಗಕ್ಕೆ ಆಗಲ್ಲ ನಾನು, ಅಲ್ಲೇ ಇರ್ತಾರೆ. ಸೊ ಪ್ಲಾಸ್ಟಿಕ್ ಇಟ್ಬಿಡ್ಲಾ? ಇಲ್ಲ, ಅಲ್ಲಿ ತುಳಸಿ ಪಾಟ್ ಇಟ್ರೆ ಅಲ್ಲಿ ಬೆಳಕು ಬರುತ್ತಲ್ಲ ಹೊರಗಡೆನಾ? ಹೊರಗಡೆ ಅಲ್ಲಿ ಇಟ್ಬಿಡ್ಲಾ? ಒಂದು ತುಳಸಿ ಪಾಟ್ ಇದೆ. ಅದು ಈ ಎಲ್ಲ ಅಟ್ಮಾಸ್ಫಿಯರು ಕೆಳಗಡೆ ಹೇಗೆ ಪ್ರೊಟೆಕ್ಟ್ ಮಾಡ್ತಿದೆಯೋ ಹಾಗೆ. ಹೌದಾ? ಒಂದು ಅದನ್ನ ಮಾಡಿ ಒಂದು ಪ್ರತ್ಯಂಗಿರ ಫೋಟೋನ ಇಲ್ಲೊಂದು ಅಂಟಿಸಿ. ಆಮೇಲೆ ಈ ರೂಮಲ್ಲಿ ಎಲ್ಲ ಗಲಾಟೆಗಳು ಆಗಿದ್ದಿಲ್ಲ. ಮೇಲೆ ಎಲ್ಲ ಕಡೆ ಒಂಥರ ಬ್ಲ್ಯಾಕ್ ಮಾರ್ಕ್ಗಳು ಮಸಿನಲ್ಲಿ ಎಳ್ದಂಗೆ ತಾನೆ. ಇದೇನು ಬೌಲು ಸಾಲ್ಟ್ ಇಟ್ಟಿದ್ದೀನಿ. ವೆರಿ ಗುಡ್. ಸೊ ಅಲ್ಲೂ ಸಾಲ್ಟ್ ಯಾರು ಬಂದ್ರು ಅನ್ಸುತ್ತೆ ಅದೇ ಅಂಗಡಿಯಿಂದ. ಸಾಲ್ಟು, ಕರ್ಪೂರ, ಉಪ್ಪು ಅಲ್ಲೂ ಇಟ್ಬಿಡಿ. ಇನ್ಸ್ಟೆಂಟ್ ಕಾಫಿ ಪೌಡರ್. ಹೌದಾ? ಸರಿ ಸರಿ, ಹೋಗಿ ಬನ್ನಿ ನೀವು ಪಾಪ. ಹಲೋ, ನೀವೇನಲ್ವಾ ಈಡು ಇಬ್ಬರು ಬಂದು ಕೊಡ್ತಾರೆ ದುಡ್ಡು ಅಂತ ಹೇಳಿ. ಯಾರು ಮಲಗ್ತಾ ಇದ್ದಿದ್ದು? ಮಗನೇ ಇಲ್ಲಿ ಮಲಗ್ತಾನೆ ಇವಾಗ. ನಾನು ಅವ್ನು ಬಂದ್ರೆ ಇಲ್ಲಿ ಫುಲ್ಲು ಮಾಡಿ ಮೇಲೆ ಬರೋಕೆ ಇಲ್ಲ. ಇಲ್ಲೇ ಅದೇ ನೋಡಿ, ನೀವೇನು ಹೇಳೋದೇ ಇಲ್ಲ. ಅದೇ ಅದೇ ನೋಡಿ ಮಲ್ಕೊಂಡು ಬಾಗಿಲ ಮಾಡ್ಕೊಂಡು ನೋಡಿ ಎಷ್ಟು ಜೋರಾಗಿ ಹೋಗ್ತಾ ಇದೆ. ಏನು ಮಾಡೋದು? ಕಲ್ಲು ಬಿಡಿ. ಎಲ್ಲಿ ಇಲ್ಲಿದ್ದಲ್ಲ? ಅದೇ ಅಲ್ಲಿಟ್ಟಿದ್ದೀನಿ ಕಲ್ಲು. ಅಲ್ಲಿ ಇರ್ತಿದ್ದೀರಾ ಅಲ್ವಾ? ಮತ್ತೆ ನಿಂಬೆಹಣ್ಣು ನಾನೀಗ ಜಪ ಮಾಡಿಕೊಡ್ತೀನಿ. ಬಂತು ನಿಂಬೆಹಣ್ಣು ಮೂಲೆಯಲ್ಲಿ ಇಟ್ಬಿಡಿ ಒಂದು ಬೌಲಲ್ಲಿ. ಅದು ಕೇಳಿದ್ರೆ ಸುಮ್ಮನೆ ಪ್ರೊಟೆಕ್ಷನ್ಗೆ ಅಂತ. ಎಲ್ಲ ರೂಮಲ್ಲೂ ಅಟ್ಲೀಸ್ಟ್ ಒಂದು ನಿಂಬೆಹಣ್ಣು ಇರ್ತೀವಿ. ಹೌದಾ? ನಾಳೆ ಅಲ್ವಾ ಅಂತ ಮಾಡ್ತಾರೆ. ನೆಗೆಟಿವ್ ಇದೆ, ತುಳಸಿ ಇಡಿ ಪಾಸಿಟಿವ್ ಬರುತ್ತೆ. ಹೌದಾ? ಇದೆಲ್ಲ ಮೇಲ್ಗಡೆ ಅಪೋಸಿಟ್ ಕಾಣ್ತಾರೆ. ಹೌದಾ? ಪ್ರೊಟೆಕ್ಟ್ ಅವರ ರೂಮಲ್ಲೂ ಒಂದು ಪ್ರತಿನಿಧಿ. ಆಮೇಲೆ ಕಣ್ಣಿದೆ. ಹೌದಾ? ಚಂದ್ರಿಗೆ. ಹೌದು, ಮಾಮೂಲಿಯವ್ರಿಗೆಲ್ಲ ಅಲ್ವಾ? ಅವರು ಬೇರೆ ಕಂಟ್ರಿಗಳಿದಾರಲ್ಲ, ಅದಕ್ಕೆ. ಓ, ನೆಲ ಒರೆಸುವಾಗ ಉಪ್ಪು ಹಾಕಿ ಒರೆಸಿ. ಅರಿಶಿನ ಹಾಕಿಸ್ತಾ ಇದ್ದೀನಿ. ಅರಿಶಿನ, ಉಪ್ಪು, ಕರ್ಪೂರ, ಒಂಚೂರು ಇನ್ಸ್ಟೆಂಟ್ ಕಾಫಿ ಪೌಡ್ರು. ಈಗ ಒಂದು 3 ಸಾರಿ I'm sorry please ಬರ್ತೀನಿ, ಥ್ಯಾಂಕ್ ಯು ಅಲ್ಲೋಗಿ I'm sorry please ಬರ್ತೀನಿ, ಥ್ಯಾಂಕ್ ಯು ಅಲ್ಲ. ದಿಸ್ ಇಸ್ ಮೈ ಲಕ್ಕಿ ಹೌಸ್. ಸರಿ ಸರಿ. ಆಮೇಲೆ
ವೈಬ್ರೇಷನ್ ಚೇಂಜ್ ಆಗುತ್ತೆ. ನಿಮ್ಗೇನೋ ಒಂದು ಗುಡ್ ನ್ಯೂಸ್ ಬರುತ್ತೆ ಖಂಡಿತ. ಮಗನಿಂದ ನಾವು ಏನೋ ಒಂದು ನೀವೇನು ಅನ್ಕೊಂಡಿದ್ದೀರೋ ಅದು ಯೂನಿವರ್ಸ್ ಗೊತ್ತು, ಆ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಬಂತು. ಹಾಗೆ ಆಗುತ್ತೆ. ಇವಾಗ ಇದು ಇಲ್ಲೇ ಇಟ್ಬಿಡಿ, ಒಂದೊಂದು ರೂಮ್ ಬೇಡ, ಇದು ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಇಡಿ. ಓಕೆ, ಇನ್ನೊಂದು ನಿಮ್ಮ ಹೆಣ್ಣನ್ನು ಕೊಡಿ. ಪ್ರತಿಯೊಂದು ಇದಕ್ಕೂ ನೀವು ಇದಕ್ಕೆ ಟಚ್ ಮಾಡಿ, ಇದು ಎನರ್ಜಿ ಇದೆ, ನೀವು ತಂದುಬಿಟ್ಟು ಎಷ್ಟು ರೂಮ್ಸ್ ಇದೆ ಅಷ್ಟು ರೂಮಿಗೆ ನೀವು ಇಡಬೇಕು. ನಿಮ್ಮ ಮಗನ ರೂಮಿಗೆ ನೀವು ಅರ್ಧ ಕಟ್ ಮಾಡಿಬಿಟ್ಟು, ಅವೆರಡು ರೂಮಿಗೆ ಅರ್ಧ ಕಟ್ ಮಾಡಿ, ಇದೊಂದು ರೂಮು ಎರಡು ರೂಮಿಗೆ ಅರ್ಧ ಕಟ್ ಮಾಡಿ ನೀರಲ್ಲಿ ಉಪ್ಪು ಹಾಕಿ, ನೀರು ಬೇಡ, ಉಪ್ಪು ಹಾಕಿ ನೀರು ಮುಂದೆ ಹಾಕಿಬಿಟ್ಟು ಹಿಂಗೆ ಹಿಂಗೆ ಬೇಡ ಬೇಡ ಕ್ಲೋಸ್ ಬೇಡ, ಅದು ಓಪನ್ ಆಗಿ ಇರ್ಬಾರ್ದು. ಅಲ್ಲಿ ಎರಡು ಇದೊಂದು ನೀವು 13 ಸೈಜ್ ಹೇಳಿದ್ರಿ, ಅದೇ ಸೈಜಲ್ಲಿ ಮಾಡಿಸಿದ್ದೀನಿ. ನಿಮಗೆಲ್ಲ ತರಲಿ, ನಿಮ್ಮ ಕನಸುಗಳು ನನಸಾಗಿ ಕರೆಕ್ಟ್ ಆಗಿದೆ ಅಲ್ಲ? ಅಷ್ಟೇ. ನಂಗೆ ಅದು ಯಾವಾಗಲೂ ಇರಬೇಕಲ್ಲ, 24 ಒಳ್ಳೆದಿಗೆ ಸ್ನಾನ ಮಾಡೋದು ಒಳ್ಳೇದಾಗಿ, ಎಲ್ಲವೂ ಒಳ್ಳೇದಾಗಿ, ಕನಸುಗಳು ನನಸಾಗಿ, ನನ್ನ ಜೊತೆ ಸಕ್ಸಸ್ ಸ್ಟೋರಿ ಶೇರ್ ಮಾಡ್ತೀನಿ ಖಂಡಿತ. ಮೇಡಮ್ ಬರ್ತೀನಿ ಅಂತ ಹೇಳಿದಾಗ, ಮನೆಗೆ ಬರ್ತೀನಿ ಅಂದಾಗ ತುಂಬ ಖುಷಿ, ಒಂಥರ ಖುಷಿ ಫೀಲಿಂಗ್ ಇತ್ತು ನನಗೆ. ಯಾವಾಗ ಬರ್ತಾರೋ ಅನ್ನೋ ಥರ ಇತ್ತು. ನಿನ್ನೆ ಬರ್ತೀನಿ ಅಂತ ಹೇಳಿದ್ರು ಮೇಡಮು, ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಅಯ್ಯೋ ಬರಲಿಲ್ವಲ್ಲ ಅಂತ ಅನ್ನಿಸ್ತು. ಆಮೇಲೆ ಇವತ್ತು ನಮ್ಮದು ನಿನ್ನೆ ಬಂದಾಗ ನಾಳೆ ಮ್ಯಾರೇಜ್ ಡೇ ಅಂಥೇಳಿ ನಾನು ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಅಯ್ಯೋ ಇವತ್ತಾದರೂ ಬಂದುಬಿಡಲಿ, ನಮ್ಮ ಮ್ಯಾರೇಜ್ ಡೇ 49th ಮ್ಯಾರೇಜ್ ಡೇ ಇವತ್ತಾದರೂ ಬಂದುಬಿಡಲಿ ಅಂತ ನಾನು ಯೂನಿವರ್ಸ್ನ ಪ್ರೇ ಮಾಡ್ತಾಯಿದ್ದೆ. ಅದಕ್ಕೆ ಕರೆಕ್ಟಾಗಿ ಅಸಿಸ್ಟೆಂಟ್ ಫೋನ್ ಮಾಡಿದ್ರು, ಬರ್ತಾ ಇದ್ದೀವಿ ಇವತ್ತು ಅಂದ ತಕ್ಷಣ ತುಂಬ ಖುಷಿ ಆಯಿತು. ಮೇಡಮ್ ಬರ್ತಾ ಇದ್ದಾರೆ ಅಂದ ತಕ್ಷಣ. ಆಮೇಲೆ ಬಾಗಿಲಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಫೀಲಿಂಗ್ ಆಯಿತು, ಆ ಭಗವತಿನೇ ಬರ್ತಾ ಇದ್ದಾಳೇನೋ ನಮ್ಮ ಮನೆ ಚೆಕ್ ಮಾಡೋಕ್ಕೆ, ನಮಗೆ ಬ್ಲೆಸ್ಸಿಂಗ್ ಮಾಡೋಕ್ಕೆ ಆ ಭಗವತಿನೇ ಬರ್ತಾ ಇದ್ದಾಳೇನೋ ಅನ್ನೋ ಥರ ಒಂದು ಹಾರ್ಟಲ್ಲಿ ಆ ಥರ ಅನ್ನಿಸ್ತು ನನಗೆ ಫೀಲಿಂಗು. ಮತ್ತು ಮೇಡಮ್ಮು ಮನೆಯೆಲ್ಲ ಚೆಕ್ ಮಾಡಿ ಎಲ್ಲ ಮಾಡಿದ್ದೆಲ್ಲ ಒಂಥರ ಖುಷಿಯಾಗಿ, ನಿನ್ನ ಮುಂದೆ ನಮಗೆ ಒಳ್ಳೆಯದಾಗುತ್ತೆ, ನಾವು ಒಳ್ಳೆ ಅಭಿವೃದ್ಧಿಗೆ ಹೋಗ್ತೀವಿ, ಮತ್ತು ನಮ್ಮ ಮಗಂದು ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು. ಮೇಡಮ್ ತುಂಬ ಕಷ್ಟಪಟ್ಟು ಫುಲ್ಲು ಮನೆ ಚೆಕ್ ಮಾಡಿದ್ದಾರೆ. ಅವರು ಅವರ ಎನರ್ಜಿ ತೊಗೊಂಡು ಎಲ್ಲ ಫುಲ್ಲು ಅವರು ಓಡಾಡಿ ಚೆಕ್ ಮಾಡಿದ್ದು ತುಂಬ ಖುಷಿಯಾಯಿತು, ಮನಸ್ಸಿಗೆ ತುಂಬ ಖುಷಿಯಾಯಿತು. ಅವ್ರು ಹೀಗೆ ಎಲ್ಲ ಅಭಿವೃದ್ಧಿ ಆಗಲಿ, ಅವರು ಹೀಲಿಂಗು ಎಲ್ಲರಿಗೂ ಜನರಿಗೆ ಗೊತ್ತಾಗಲಿ, ಇವ್ರ ಪವರ್ ಏನು ಅಂತ ಗೊತ್ತಾಗಲಿ, ಬೆಳಕಿಗೆ ಬರಬೇಕು. ಇಂಥವ್ರದ್ದೆಲ್ಲ ಒಂಥರ ಒಳಗೆ ಇರಬಾರ್ದು, ಬೆಳಕಿಗೆ ಬಂದರೆ ಎಲ್ಲ ಜನರಿಗೂ ಸಹಾಯ ಆಗಬೇಕು. ಯಾರ್ಯಾರು ನೊಂದಿರ್ತಾರೋ ನಮ್ಮ ಥರ ಅವ್ರಿಗೆಲ್ಲ ಸಹಾಯ ಆಗಬೇಕು ಅಂತ ನಾನು ಪ್ರೇ ಮಾಡ್ತೀನಿ. ಮೇಡಮ್ದು ಎಲ್ಲ ಏನು ಇದಿದೆ, ಅವ್ರದ್ದು ಪವರ್ ಏನಿದೆ, ಅವ್ರದ್ದು ಏನಿದೆ ಅಂಥೇಳಿ ಎಲ್ಲ ಜನರಿಗೆಲ್ಲ ಅರಿವು ಮೂಡಬೇಕು. ಇಂಥವ್ರದ್ದೆಲ್ಲ ಸುಮ್ಮನೆ ಏನೋ ಮಾಡ್ರನ್ ಆಗಿ ಇದ್ಬಿಡ್ತೀವಿ, ಕೆಲವರೆಲ್ಲ ಮಾಡ್ರನ್ ಆಗಿರ್ತಾರೆ, ಅಯ್ಯೋ ಬಿಡು ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ಇದ್ರ ಬಗ್ಗೆ ತಿಳುವಳಿಕೆ ಮೂಡಬೇಕು ಎಲ್ಲರಿಗೂ ಅಂತ ನಾನು ಕೇಳ್ಕೊಡ್ತೀನಿ. ಮತ್ತು ಮೇಡಮ್ಗೆ ವಿಶ್ ಮಾಡ್ತೀನಿ, ನಿಮ್ಮ ಇದು ಎಲ್ಲ ಕಡೆನೂ ಹರಡಲಿ, ನಿಮ್ಮದೇನಿದೆ ಎನರ್ಜಿ, ನಿಮ್ಮದು ಏನು ಹೇಳ್ತಾರೆ, ನಿಮ್ಮ ಪವರ್ ಏನಿದೆ ಅದೆಲ್ಲರಿಗೂ ಪ್ರೌಢಿಮೆ ಏನಿದೆ ಅದೆಲ್ಲರಿಗೂ ಗೊತ್ತಾಗಲಿ, ಜನರಿಗೆ ತಿಳುವಳಿಕೆ ಮೂಡಲಿ ಅಂತ ಹೇಳ್ತೀವಿ. ಮತ್ತು ಮೇಡಮ್ಗೆ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀವಿ. ನನ್ನ ಕನೆಕ್ಟ್ ಆದಮೇಲೆ ನಿಮಗೆ ಹಿಂಗೆ ಮೇಡಮ್ಮು ಹೀಗೆ ಯೂಟ್ಯೂಬಿಂದ ನನಗೆ ಮೇಡಮ್ ಬಗ್ಗೆ ಗೊತ್ತಾಯಿತು. ಅವ್ರ ಹತ್ರ ಒಂದು ಕ್ಲಾಸ್ಗೆ ಯಾವ್ಯಾವುದು ಹೇಳ್ತಾ ಇದ್ರು ಅದೆಲ್ಲ ನಾನು ಮಾಡ್ತಾ ಇದ್ದೆ ರೆಮಿಡಿನಲ್ಲಿ. ಒಂದು ಕ್ಲಾಸ್ಗೆ ಇದಾಗಕ್ಕೆ ಜಾಯಿನ್ ಆಗೋಕ್ಕೆ ಹೇಳಿದ್ರು ಮೇಡಮ್ಮು. ಅದಕ್ಕೆ ಜಾಯಿನ್ ಆಗ್ತಾ ನಾನು ಮನೆಯಲ್ಲಿ ಅದನ್ನು ಅಳವಡಿಸ್ತಾ ಇದ್ದೆ. ಆಮೇಲೆ ಒಂದಿನ ಗುರು ಪೂರ್ಣಿಮೆ ಇದು ಬಂದಾಗ, ಗುರುಗಳ್ದು ಇದು ಬಂದಾಗ ಮೇಡಮ್ ಹತ್ರ ಹೋಗಬೇಕು, ಏನೋ ಪ್ರಾಬ್ಲಮ್ ಕೇಳ್ಕೋಬೇಕು ಅಂತ ಮನಸ್ಸಿಗೆ ಅನಿಸಿ ಥಾಟ್ ಆಗಿ ಹೋದ ತಕ್ಷಣ ಒಂಥರ ನನಗೆ ಸಾಲ್ವ್ ಆಗುತ್ತೆ, ಮೇಡಮ್ ಇಷ್ಟೆಲ್ಲ ಕಂಡುಹಿಡಿದಿದ್ದಾರೆ, ನನಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್, ನಾನು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತಾರೆ, ಎಲ್ಲ ಒಂಥರ ನನಗೆ ಖುಷಿ ಆಯಿತು. ಮೇಡಮ್ ಎಲ್ಲ ದಾರಿ ತೋರಿಸ್ತಾರೆ, ನನಗೆ ನಮ್ಮ ಮಗನ ಬಾಳಲ್ಲಿ ಬೆಳಕು ಬರುತ್ತೆ ಅಂಥೇಳಿ ನನಗೆ ಅನ್ನಿಸ್ತು. ಅವತ್ತಿಂದ ನಾನು ಪಾಸಿಟಿವ್ ಇಟ್ಕೊಂಡಿದ್ದೀನಿ. ಮತ್ತು ಮೇಡಮ್ದು ಕ್ಲಾಸು ಅಟೆಂಡ್ ಮಾಡ್ತಾ ಇದ್ದೀನಿ, ನಾನು ಡೈಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಮನಸ್ಸಲ್ಲಿ ಎಷ್ಟೋ ಚೇಂಜ್ ಆಗಿದೆ, ಪಾಸಿಟಿವಿಟಿ ಚೇಂಜ್ ಆಗಿದೆ, ನೆಗೆಟಿವಿಟಿ ಬೇಡ ಅಂತ ಅನಿಸುತ್ತೆ.
ಮೇಡಮ್ ಕ್ಲಾಸ್ ಕೇಳಿದ್ಮೇಲೆ ಹೊರಗಡೆ ಏನು ಜಾಸ್ತಿ ಮಾತಾಡೋದು ಬೇಡ, ಏನು ಕೇಳೋದು ಬೇಡ ಅಂತ ಅನ್ಸುತ್ತೆ. ಯಾರದೇ ಜಡ್ಜ್ಮೆಂಟ್ ಮಾಡೋದು ಬೇಡ, ಅವ್ರವ್ರ ಪಾತ್ರ ಅವ್ರವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನನ್ನಲ್ಲಿ, ಪಾಸಿಟಿವಿಟಿ ಬಂದಿದೆ ನನಗೆ. ಅದು ತಂದೆ ತಾಯಿ ಕೊಟ್ಟಿರೋ ಸಂಸ್ಕಾರ. ಹೌದು, ಅದೇ ನನ್ನನ್ನು ಇವತ್ತು ಕಾಪಾಡ್ತಿದೆ. ಸುಮ್ಮನೆ ಹಾಕೊಂಡ್ಬಿಡ್ತೀನ, ಬಾಕ್ಸ್ ಕೊಡ್ಲ? ಒಂದೆರಡು ಹಾಕ್ಕೊಳ್ತೀನಿ. ನನ್ನ ಸಂತೋಷ. ಇಲ್ಲ ಇಲ್ಲ, ಏನಿಲ್ಲ, ನನಗೆ ಖುಷಿ. ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ, ಆಯಿತು ನೋಡಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಎಲ್ಲ ಪಾಸಿಟಿವ್ ಆಗಿದೆ. ಇದಕ್ಕೊಂದು ಬ್ಯಾಗ್